ನಮಸ್ಕಾರ ಕರ್ನಾಟಕ. ಈ ಒಂದು ವೆಹಿಕಲ್ ಜಸ್ಟ್ ಇವಾಗ ಸರ್ವಿಸ್ ಬಂದಿದೆ. ಪ್ಲಸ್ AC ಟಾಪ್ ಅಪ್ ಕೂಡ ಮಾಡ್ತಾ ಇದೀವಿ. ಎಕ್ವಿಪ್ಮೆಂಟ್ ಯೂಸ್ ಮಾಡಿನೇ AC ಕ್ಲೀನಿಂಗ್ ಕಂಪ್ಲೀಟ್ ಒಳಗಡೆ ಏನ್ AC ಇದೆ ಅದು ಕೂಡ ಇದ್ರಲ್ಲಿ ತೋರಿಸುತ್ತೆ. ಎಷ್ಟು ಅದರಲ್ಲಿ ಬ್ಯಾಲೆನ್ಸ್ AC ಗ್ಯಾಸ್ ಇದೆ ಅಂತ ಹೇಳಿ ಕ್ಲೀನ್ ಮಾಡಿ ಎಲ್ಲ ಮತ್ತೆ ರಿಕವರಿ ಮಾಡ್ಕೊಂಡು ಮತ್ತೆ ತಿರ್ಗಾ ಟಾಪ್ ಅಪ್ ಮಾಡ್ತೀವಿ. ಯಾವುದೇ ರೀತಿ ಮ್ಯಾನ್ಯಲ್ ಆಪರೇಷನ್ ಮಾಡೋದಿಲ್ಲ, ಯಾಕಂದ್ರೆ ಮಿಷಿನ್ ಇಂದ ಮಾಡಿದಾಗ್ಲೇನೆ ಪರ್ಫೆಕ್ಷನ್ ಬರುತ್ತೆ. ಅಂಡ್ ಮೋರ್ ಓವರ್ ಇವರಿಗೆ ಇಲಿ ಕಾಟ ಜಾಸ್ತಿ ಇದೆ ಅಂದ್ಬಿಟ್ಟು ರ್ಯಾಟ್ ಮೆಶ್ ಹಾಕ್ಸ್ಕೊಂತ ಇದಾರೆ ಕಸ್ಟಮರ್. ಮೇಲ್ಗಡೆ ಕೋಲ್ ಟ್ಯಾಪ್ ಓಪನ್ ಮಾಡಿ ಒಳಗಡೆ ಏನಾದ್ರು ಇದೆ ಗಲೀಜಿದ್ರೆ ಕ್ಲೀನ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ ಒಳಗಡೆ ಎಂಟ್ರಿ ಆಗದಿರಾ ರ್ಯಾಟ್ ಮೆಶ್ ಹಾಕ್ಸ್ಕೊಳ್ತಾ ಇದಾರೆ. ಬಟ್ ಇಂಜಿನ್ ಹತ್ರ ಕೂಡ ಕೆಲವರು ಹಾಕ್ಸ್ಕೊಳ್ತಾರೆ. ಬಟ್ 100% ಅದಕ್ಕೆ ನಾವು ಯಾವುದೇ ರೀತಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿಗೆ ಇರೋದು ಚಿಕ್ಕದು, ಯಾವುದೇ ಗ್ಯಾಪ್ ಅಲ್ಲಿ ಕೂಡ ಹೋಗ್ಬೋದು. ಇಂಜಿನ್ ರೂಮ್ ಒಳಗಡೆ ಬರ್ದಿರೋದಕ್ಕೆ ಯಾವುದೇ ಇದುವರೆಗೂ ಆತರ ಕಂಪ್ಲೀಟ್ 100% ಮೆಶ್ ಅಂತ ಬಂದಿಲ್ಲ. ಓನ್ಲಿ ಡ್ಯಾಶ್ ಬೋರ್ಡ್ ಒಳಗಡೆ ಹೋಗೋದಕ್ಕೆ ಒಂದು ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲಿ ಮಾತ್ರ ಕವರ್ ಮಾಡಬಹುದು. ನಿಮ್ಮ ಒಂದು ಗಾಡಿಗೆ ಯಾವುದೇ ರೀತಿ ಸರ್ವಿಸ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ರು ಕೂಡ ಒಂದ್ಸ ಸಾನ್ವಿ ಆಟೋ ದೇವನಹಳ್ಳಿಗೆ ವಿಸಿಟ್ ಮಾಡಿ. ಮೋರ್ ಓವರ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಗೆ ಫಾಲೋ ಮಾಡೋಣ ದಯವಿಟ್ಟು ಮರಿಬೇಡಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಗಾಡಿ ರಿಲೇಟೆಡ್ ವರ್ಕ್ಸ್ ಇದ್ರು ಕೂಡ ಆಕ್ಸಿಡೆಂಟ್ ಕಾರ್ಸ್, ರಿಪೇರ್ಸ್, ಮೇಜರ್ ವರ್ಕ್ ಇರ್ತಕ್ಕಂಥ ಗಾಡಿಗಳು ಕೂಡ ತಗೊಂಡ್ ಬನ್ನಿ. ಒಂದ್ ಎಸ್ಟಿಮೇಷನ್ ತಗೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಇಷ್ಟ ಆದ್ರೆ ಮಾತ್ರನೇ ಬಿಡಿ ಅಂತ ಹೇಳ್ತಾ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.